ಈಗಾಗಲೇ ನಾವು ಸ್ವಾಭಿಮಾನಿ ಬಸವ ಶರಣ ಮೇಳ ಯಾಕೆ ಹುಟ್ಟುಕೊಳ್ತು ಅನ್ನೋದ್ರ ಬಗ್ಗೆ ತಾವು ಗಮನದಲ್ಲಿ ತಗೊಳ್ಬೇಕು. ಕಾರಣ ಈ ಒಂದು ಧರ್ಮಪೀಠದಿಂದ ನಮ್ಮನ್ನ ಕಡೆಗಣಿಸಿದಕ್ಕೆ ಸ್ವಾಭಿಮಾನಿ ಶರಣ ಮೇಳ ಮತ್ತು ಕಲ್ಯಾಣ ಪರ್ವಗಳನ್ನ ಹುಟ್ಟಿದವು. ಅವು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈಗ ನಡೀತಾ ಇವೆ. ಕಾರಣ ನಾವು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಬಂದಿದೆ ನಮ್ಮ ಪರವಾಗಿ. ಬರ್ತಕ್ಕಂಥ ದಿನಗಳಲ್ಲಿ ಸ್ವಾಭಿಮಾನಿ ಶರಣ ಮೇಳ ಧರ್ಮಪೀಠದಲ್ಲಿ ಜರುಗತಕ್ಕಂಥ ಮುಂದಿನ ವರ್ಷ ಅದಕ್ಕೆ ಎರಡು ಮಾತಿನ ನಾನು ಸದಾಶಯನ ವ್ಯಕ್ತಪಡಿಸ್ತೀನಿ. ಇದಕ್ಕಿಂತ ಹೋದ ವರ್ಷದಲ್ಲಿ ನಾನು ಇದೇ ವೇದಿಕೆ ಮುಖಾಂತರ ಹೇಳಿದ್ದೀನಿ, ನಾವು ಕೇಸನ್ನು ಗೆಲ್ಲುತ್ತೇವೆ, ಈಗ ಗೆದ್ದಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಶರಣ ಮೇಳ ಕಲ್ಯಾಣ ಪರ್ವ ಯಾವ ಜಾಗದಲ್ಲಿ ಆಗಬೇಕು ಅದೇ ಜಾಗದಲ್ಲಿ ಆಗ್ತಕ್ಕಂಥ ಅಧಿಕೃತ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶವನ್ನು ಹಿಡಿದುಕೊಂಡು ಹೋಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಶರಣ ಬಂಧುಗಳೇ, ನಾವು ಕಾನೂನು ಹೋರಾಟವನ್ನ ನ್ಯಾಯಯುತವಾಗಿ ಪರಮ ಪೂಜ್ಯ ಚನ್ನಬಸವನಂದ ಸ್ವಾಮೀಜಿಯವರ ಒಂದು ನೈತಿಕ ಬೆಂಬಲವಾಗಿ ನಿಂತುಕೊಂಡು ನ್ಯಾಯಕ್ಕಾಗಿ ನಮ್ಮ ಹೋರಾಟವಿದೆ. ಯಾವ ಧರ್ಮಪೀಠದ ರೂವಾರಿಗಳಾಗಿದ್ದೀರಿ ನೀವು, ಎಲ್ಲಾ ಕಾರ್ಯಕರ್ತರ ಮತ್ತು ಸ್ವಾಮೀಜಿಗಳನ್ನು ಗೌರವಪೂರ್ವಕವಾಗಿ ನೋಡ್ಕೊಳ್ಬೇಕಂತ ಆದ್ಯ ಕರ್ತವ್ಯ ತಮ್ಮ ಬೈಲಾಸ್ ನಲ್ಲಿ ಇದೆ. ಎಲ್ಲರಿಗೆ ಅವರ ಸ್ಥಾನ ಮಾನ ಗೌರವವನ್ನು ಕೊಟ್ಟು ಪೂಜ್ಯರನ್ನ ನೋಡ್ಕೊಳ್ತಕ್ಕಂತ ಒಂದು ಮಹತ್ವದ ಜವಾಬ್ದಾರಿ ಧರ್ಮಪೀಠದ ಅಧ್ಯಕ್ಷರ ಮೇಲೆ ಪರಮ ಪೂಜ್ಯ ಲಿಂಗೈಕ್ಯ ಮಾತಾಜಿಯವರ ಒಂದು ನೀಡಿದ್ದಾರೆ. ಆ ಒಂದು ದಿಶೆಯಲ್ಲಿ ತಾವು ನಡೆದುಕೊಳ್ತಾ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಅವರನ್ನ ನಾನು ಕೇಳ್ತೀನಿ. ಇದು ಧರ್ಮಪೀಠ ಯಾರು ಆಸ್ತಿ ಇಲ್ಲ, ರಾಷ್ಟ್ರೀಯ ಬಸವದಳದ ಭಕ್ತರ ಆಸ್ತಿ ಇದೆ ಎಂಬುದನ್ನು ತಾವು ಮನಗಣಬೇಕು. ಇದು ತಮ್ಮ ಮನಸ್ಸಿಗೆ ಬಂದ ಹಾಗೆ ಧರ್ಮಪೀಠವನ್ನು ನಡೆಸಿಕೊಳ್ಳೋದು ಹಾಗಿಲ್ಲ. ಬೈಲಾಸ್ ನಲ್ಲಿ ಕ್ಲಿಯರ್ ಇದೆ. ಒಂದ್ ವೇಳೆ ಧರ್ಮಪೀಠದ ಉನ್ನತ ಸ್ಥಾನದಲ್ಲಿರುವವರು ಅದರ ಅಧ್ಯಕ್ಷರು ಒಂದ್ ವೇಳೆ ತಪ್ಪಿದೆ ಆದ್ರೆ ಅದು ಪರ್ಯಾಯ ಇನ್ನೊಬ್ಬ ಸ್ವಾಮೀಜಿಯನ್ನ ಧರ್ಮಪೀಠದ ಅಧ್ಯಕ್ಷರನ್ನಾಗಿ ಘೋಷಿಸತಕ್ಕಂತ ಒಂದು ಹಕ್ಕನ್ನ ಮಾತಾಜಿಯವರು ತಮ್ಮ ಬೈಲಾಸ್ ನಲ್ಲಿ ಇಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗಾಗಲೇ ಸ್ವಾಮೀಜಿಗಳು ಧರ್ಮದ ಬಗ್ಗೆ ನಮ್ಮ ಸಚ್ಚಿದಾನಂದ ಸ್ವಾಮೀಜಿಗಳ ಸಾಹಿತ್ಯ ಮೇಲೆ, ಶರಣ ಸಾಹಿತ್ಯ ಮೇಲೆ ಮತ್ತು ವಚನಗಳನ್ನು ಮಾತಾಡಿದ್ದಾರೆ. ನಾನು ನ್ಯಾಯಯುತವಾಗಿ ಕಾನೂನಿನ ಹೋರಾಟ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ನಾನು ಯಾವುದು ಈ ಸಂದರ್ಭದಲ್ಲಿ ಯಾವುದು ಸುಳ್ಳು ಪೊಳ್ಳು ಹೇಳೋಕೆ ಇಷ್ಟಪಡೋದಿಲ್ಲ, ನಾನು ಹೇಳೋದು ಇಲ್ಲ. ಏನು ಸತ್ಯದ ಅದನ್ನ ಹೇಳ್ತೀನಿ. ಯಾಕೆಂದ್ರೆ ಇವತ್ತೇನಾಗ್ತಾ ಇದೆ, ನೀವು ಯಾವ ದಿಕ್ಕಿಗೆ ನಡೆದ್ರಿ, ಯಾವ ದಿಶೆಯನ್ನು ಧರ್ಮಪೀಠ ತಗೊಂಡು ನಡ್ರಿ ಗೊತ್ತಾ? ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಒಂದು ಅಭೂತಪೂರ್ವ ಸಂಘಟನೆ ಇದೆ. ಆ ಸಂಘಟನೆಯನ್ನು ಒಳಗೋಕೆ ಯಾರು ಕಾರಣ ಎಂಬುದಂತ ಪ್ರಶ್ನೆಗಳನ್ನು ಹಾಕೊಳ್ಬೇಕು. ಶರಣ ಬಂಧುಗಳೇ, ಈ ರೀತಿ ಅಥವಾ ನಾನು ಒಂದ್ ರೀತಿ ಅನಿಸ್ತೀನಿ, ಒಂದೊಂದ್ಸಲ ಅಪ್ಪವ್ರಿಗೆ ಹೇಳ್ತೀನಿ, ಅಪ್ಪವರೇ ನಮ್ ಧರ್ಮನೇ ಹೆಚ್ಚಿಗೆ ಬೆಳೆದೇನೋ, ನಮ್ ಸಂಘಟನೆ ಹೆಚ್ಚಿಗೆ ಬೆಳೆದ ಕಡೆ ಎರಡೆರಡಾಗುತ್ತವೇನೋ, ವಿಚಾರಗಳು ಬೇರೆ ಬೇರೆ ಆಗಿವೇನೋ ಅನ್ನೋ ಮಾತನ್ನ ಹೇಳ್ತೀನಿ. ಯಾವತ್ತು ನಾವು ಇದಕ್ಕೆ ಸಂಕುಚಿತವಾಗಿ ತಿಳ್ಕೋಬಾರದು. ಯಾವುದೇ ಇದನ್ನು ಈಗ ಬರೀತಲ್ಲ, ನೋವು ಎಲ್ಲರಿಗೂ ಇರ್ತದ, ಆದ್ರೂ ಕೂಡ ಸಕಾರಾತ್ಮಕವಾಗಿ ತಗೊಳ್ಬೇಕು. ಒಂದ್ ವೇಳೆ ನಮ್ದು ಧರ್ಮನೇ ದೊಡ್ಡದಾಗಿ ಬೆಳೀತಾ ಇದೇನೋ, ರಾಷ್ಟ್ರೀಯ ಬಸವನ ದೊಡ್ಡದಾಗಿ ಬೆಳೀತಾ ಇದೇನೋ, ಈಗ ಎರಡೆರಡು ಮೂರ್ ಆಗ್ಬೇಕಾದ ಕಾರಣಗಳು ಆ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡ್ತಕ್ಕಂಥ ಒಂದು ಸನ್ನಿವೇಶನ ಬಂದಿದೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಬರ್ತಕ್ಕಂಥ ದಿನಗಳು ಇದೇ ವೇದಿಕೆ ಮೇಲೆ ನಾನು ಕೇಸನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕೇಸನ್ನು ಈಗಾಗಲೇ ಗೆದ್ದಿದ್ದೀವಿ ನಾವು. ಇವತ್ತು ಅವರು ಹಾಕಿದಂತಹ ರಿವ್ಯೂ ಪಿಟಿಷನ್ ಅನ್ನ ಡಿಸ್ಮಿಸ್ ಆಗಿದೆ. ನಿನ್ನೆ ನಮ್ಮ ಕಾರ್ಯಕರ್ತರು ಇಲ್ಲಿ ವಿಜಯೋತ್ಸವನ್ನ ಸಾಯಂಕಾಲ ಆಚರಣೆ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಾವು ಅದೇ ಧರ್ಮಪೀಠದಲ್ಲಿ ಶರಣ ಮೇಳ ಮತ್ತು ಕಲ್ಯಾಣದಲ್ಲಿ ಕಲ್ಯಾಣ ಪರ್ವವನ್ನ ನಾವು ನ್ಯಾಯಯುತವಾಗಿ ನ್ಯಾಯಾಲಯದ ಆದೇಶವನ್ನು ಹಿಡಿದು ನಾವೆಲ್ಲ ಮಾಡ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೇನೆ. ನಾನು ಏನ್ ಹೇಳಿದ ಅದು ಆಗ್ತಾ ಇದೆ, ಮುಂದೂ ಆಗ್ತದೆ. ಯಾಕೆಂದ್ರೆ ಕಾನೂನಲ್ಲಿ ಅದೇ ತರ ಇದೆ. ಕಾನೂನು ಗೊತ್ತಿಲ್ಲದೆ ಏನೋ ಒಂದು ಮುಚ್ಚಳ ಹೇಳಿ ಅವ್ರಿಗೆ ಇದನ್ನೇ ಇಲ್ಲ ಅದನ್ನೆಲ್ಲ ಅದೆಲ್ಲ ಗೊಳ್ಳು ಸುಳ್ಳು ಇಲ್ಲ. ಏನದು ಸತ್ಯ ಅದ. ಎಲ್ಲರಿಗೆ ನ್ಯಾಯಾಲಯದಲ್ಲಿ ತನ್ನದೇ ಆದ ಹೇಳಿಕೆಯನ್ನ ಕೇಳ್ತಕ್ಕಂಥ ಒಂದು ಯಾವುದೇ ನೋಟಿಸ್ ಕೊಡ್ಲಾರ್ದೆ, ಯಾವುದೇ ಅವರ ಕೇಳಲಾರ್ದೆ ಅವರನ್ನು ಉಚ್ಚಾಟನೆ ಮಾಡೋದು ಕಾನೂನು ಬಾಹಿರವಾಗಿರುವಂತ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಕುಂಭೋಳವಾಡದಲ್ಲಿ ಇರಬೇಕಂತಕ್ಕಂಥ ಆದೇಶದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಇನ್ನು ಬರ್ತಕ್ಕಂಥ 15 ದಿವಸದಲ್ಲಿ ನಾವು ಆ ಒಂದು ಆದೇಶವನ್ನ ಹಿಡ್ಕೊಂಡು ನಾವು ಮಾತಾಡ್ತೀವಿ. ಆದೇಶವನ್ನ ಹಿಡ್ಕೊಂಡು ನಾವು ಮಾತಾಡ್ತೇವೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು
ಕೆಳಗಿನ ಕೋರ್ಟ್ಗೆ ಬದ್ಧವಾಗಿರ್ತದೆ. ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ಅಬ್ಸರ್ವೇಷನ್ಸ್ ಏನಿದೆ ಕೆಳಗಿನ ಕೋರ್ಟ್ ನಲ್ಲಿ ಮತ್ತೇನದಂತಂದ್ರೆ ಟ್ರಯಲ್ ಅನ್ನ, ಫುಲ್ ಪ್ಲೇಸ್ ಟ್ರಯಲ್ ಅನ್ನ, ಸಾಕ್ಷಿಗಳನ್ನ ಎಲ್ಲವನ್ನ ಆಗಿದ ನಂತರ ಮತ್ತೊಂದು ಆದೇಶ ಬರ್ತದೆ. ಆ ಆದೇಶ ನಾವು ತಗೊಂಡು ಇದೇ ಧರ್ಮಪೀಠದಲ್ಲಿ ಏನದಂದ್ರೆ ಶರಣ ಮೇಳ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬಹಳ ದಿನಗಳಿಲ್ಲ, ಮತ್ತೆ ಒಂದೇ ಆಗ್ತದೆ. ನಾವು ಒಂದೇ ಮಾಡ್ತಕ್ಕಂಥ ಒಂದು ಕಾನೂನಿನಲ್ಲಿ ನಾವು ಆದೇಶಗಳನ್ನು ಪಡಿತೀವಿ. ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದೀನಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಬೇಕಾದ ವಕೀಲರಿದ್ದಾರೆ. ಎಲ್ಲಾ ರೀತಿಯ ಕಾನೂನನ್ನು ಸಹಕಾರ ಸಹಮತ ಸಂದರ್ಭದಲ್ಲಿ ಏನಾದ್ರು ಹೇಳ್ತಾ ಇದ್ದೀವಿ. ನಾನು ನಿನ್ನೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು 10 ವರ್ಷ ಸಜಾ ಆಗಿರ್ತಕ್ಕಂಥ ವ್ಯಕ್ತಿಯ ಒಂದು ಹಿಯರಿಂಗ್ ಇತ್ತು. ಆ 1 ವರ್ಷ ಆಲ್ರೆಡಿ ಒಳಗಡೆ ಇದ್ದ. ನಾವು ಹೋಗಿ ಅದೇ ನಾವೊಂದು ಆರ್ಗ್ಯುಮೆಂಟ್ ಮಾಡಿದಾಗ ಅವನ ನಿನ್ನೆ ಬಿಡುಗಡೆ ಆದ. ಒಂದು ಹಬ್ಬ ಒಂದು ಆಯ್ತು. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಕಳ್ಳನ ಮನೆಗೆ ಒಬ್ಬ ಬಡಗಲ್ಲ ಬಂದರೆ ಕೂಡಲ ಸಂಗಮ ದೇವನಲ್ಲಿ ಮತ್ತಾನಂತೆ. ಯಾವುದೇ ಮನುಷ್ಯ ತಪ್ಪು ಮಾಡೋದಿಲ್ಲ, ಅವನಿಗೊಂದು ಸಂದರ್ಭ ಸಮಯ, ಅವನಿಗಿರ್ತಕ್ಕಂಥ ಅಜ್ಞಾನದಿಂದ ತಪ್ಪು ಮಾಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ನಾವು ಬಸವಣ್ಣನವರ ಅನುಯಾಯಿಗಳೇ ಆಗಿ ಯಾವುದೇ ಒಬ್ಬ ಮನುಷ್ಯನಿಗೆ ರಿಫಾರ್ಮೇಟಿವ್ ಥಿಯರಿ ಅಂತೀವಿ, ಗಾಂಧೀಜಿ ಅವ್ರದ್ದು ಬಸವಣ್ಣವ್ರದ್ದು ಒಂದೇ ಸುಧಾರಣೆ ಮಾಡ್ಬೇಕು. ಎಂತ ಕಳ್ಳರಿಗೆ ಎಂತೆಂಥವರಿಗೆ ಬಸವಣ್ಣವ್ರು ಸುಧಾರಣೆ ಮಾಡಿದ್ರೆ ಆ ಒಂದು ನಿಟ್ಟಿನಲ್ಲಿ ಆ ಮನುಷ್ಯಗೆ ಅವಕಾಶ ಕೊಡಬೇಕಂತ ನಿಟ್ಟಿನಲ್ಲಿ ಇಲ್ಲಿ 10 ವರ್ಷ ಸಜಾ ಆಗಿದಂತ ಒಬ್ಬ ಮನುಷ್ಯನನ್ನ ಬಿಡುಗಡೆ ಮಾಡಿಸಿ ಬರ್ಬೇಕು. ನಾನು ಇನ್ನು ಬರ್ಲಕ್ಕೆ ಲೇಟ್ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಕಾನೂನಲ್ಲಿ ಕೂಡ ಬಸವ ತತ್ವವನ್ನು ನೋಡ್ತೀವಿ. ಕಾನೂನಿನ ಪರಿಪಾಲನೆ ಮಾಡುವಲ್ಲಿ ಬಸವಣ್ಣವರು ಹೇಳಿದ ನ್ಯಾಯ, ಬಸವ ತತ್ವ, ಗಾಂಧೀಜಿ ತತ್ವಗಳನ್ನು ನಾವು ಅನ್ವಯಿಸ್ತೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಯಾರು ಸಂಕುಚಿತ ಮನೋಭಾವನೆ ಇಟ್ಕೊಳ್ಬಾರ್ದು. ನಾವು ಒಂದೇ ದಿನ ಗೆಲ್ತೀವಿ, ಧರ್ಮಪೀಠದಲ್ಲಿ ಹೋಗ್ತೀವಿ. ಕಾನೂನ ಆದೇಶ, ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಮತ್ತೆ ಕೆಳ ನ್ಯಾಯಾಲಯದ ಆದೇಶಗಳನ್ನ ಹಿಡ್ಕೊಂಡು ನ್ಯಾಯಸಮ್ಮತವಾಗಿ ಬೇಡಿಕೆ ಇದೆ, ನ್ಯಾಯಸಮ್ಮತವಾಗಿ ಹೋಗ್ತೀವಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಯಾರು ನಮಗೆ ಇಟ್ಕೋಬಾರ್ದು. ಇದು ಏನು ಕನಸು, ಇದನ್ನು ಕೂಸದ ಚನ್ನಬಸವನಂದ ಸ್ವಾಮಿ ಸ್ವಾಭಿಮಾನಿ, ಇದು ಸ್ವಾಭಿಮಾನಿಯಾಗಿಯೇ ಇರ್ತದೆ. ಇದಕ್ಕೆ ಯಾವುದು ತುಚ್ಛ ಬರೋದಿಲ್ಲ. ಮುಂದಿರ್ತಕ್ಕಂಥ ಇದು ಬೆಳೀತದೆ. ಇವತ್ತು ನೋಡ್ರಿ, ಫಸ್ಟ್ ವರ್ಷ ನಾವು ಯಾವ್ದೋ ರೀತಿ ಇದ್ದೇವೆ, ಸೆಕೆಂಡ್ ವರ್ಷ ಯಾವ್ದೋ ರೀತಿ ಬದಲಾವಣೆ ಐತಿ. ಇವತ್ತ ಭವ್ಯವಾಗಿ ಇವತ್ತೊಂದು 2-3 ಸಾವಿರ ಕುರ್ಚಿಗಳ ಆಸನಗಳ ವ್ಯವಸ್ಥೆ, ಇಷ್ಟೊಂದು ಭವ್ಯ ಮಂಟಪವನ್ನು ನಿರ್ಮಾಣ ಆಗಿದೆ. ಅದಕ್ಕಾದ್ರೂ ಕೂಡ ನಾವು ಧರ್ಮಪೀಠಕ್ಕೆ ಹೋಗ್ಬೇಕಾಗ್ತದ. ಆ ಒಂದು ನಿಟ್ಟಿನಲ್ಲಿ ನಮಗೆ ಕಾನೂನಿನ ಒಂದು ಹೋರಾಟ ನಮ್ದು ನಿರಂತರ ಇದೆ. ನಮ್ದು ಒಂದು ವಕೀಲ ಟೀಮ್ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ, ಹೈಕೋರ್ಟ್ ನಲ್ಲಿ ಬೇರೆ, ಯಾವುದೇ ಒಂದು ಆಶಯಾಮಿಷಗಳು ನಮಗಿಲ್ಲ. ಒಂದು ಅನ್ಯಾಯವಾಗಿದೆ, ನ್ಯಾಯ ಕೊಡಿಸ್ಬೇಕಂತ ಏಕೈಕ ಉದ್ದೇಶದಿಂದ ಸ್ವಾಮೀಜಿಯವರಿಗೆ ನಾವು ನೈತಿಕ ಬಂದರೆ ಈ ಒಂದು ಧರ್ಮಪೀಠದ ಉಚ್ಚಾಟಗಳು ಸ್ವಾಭಿಮಾನದ ಒಂದು ರಾಷ್ಟ್ರೀಯ ನಾವು ಬೆನ್ನೆಲುಬಾಗಿರ್ತೀವಿ. ಈ ಒಂದು ನೈತಿಕ ಬೆಂಬಲವನ್ನ ನಾವು ಸ್ವಾಮೀಜಿಯವರಿಗೆ ಈ ಸಂದರ್ಭದಲ್ಲಿ ಮತ್ತ ಸ್ವಾಮೀಜಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಮತ್ತ ಸ್ವಾಮೀಜಿಯವರ ಒಂದು ಏನು ಸ್ವಾಭಿಮಾನಿ ಬಸವ ರಾಷ್ಟ್ರೀಯ ಬಸವದಳ ಮತ್ತು ಸ್ವಾಮೀಜಿ ಶರಣ ಮೇಳ, ಸ್ವಾಭಿಮಾನಿ ಕಲ್ಯಾಣ ಪೂರ್ವಕ ಏನ್ ತಾವೆಲ್ಲ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಬಂದು ಎಲ್ಲರಿಗೂ ನಾ ಈ ವೇದಿಕೆ ಮತ್ತೊಂದು ಸದಾಶಯ ಮತ್ತು ವಿಶ್ವಾಸವನ್ನ ಮೂಡಿಸುತ್ತಾ ಬರ್ತಕ್ಕಂಥ ದಿನದಲ್ಲಿ ನಾವು ಕಾನೂನಿನ ಜಯವನ್ನ ಖಂಡಿತವಾಗಿ ತಗೊಂಡು ಧರ್ಮಪೀಠದಲ್ಲಿ ಏನಾದ್ರು ಶರಣ ಮೇಳ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಗಂಟೆ ಅವಶ್ಯವಾಗಿ ಹೇಳಿ ನನ್ನ ಮಾತು ಈಗ ಸಮಯ ಆಗಿದೆ. ಆ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡೋ ಸಮಯ ತಗೊಳ್ಳೋದು. ಮತ್ತೊಮ್ಮೆ ತಮ್ಮ ಎಲ್ಲರಿಗೂ